ಪ್ರವೇಶ ದರ ವಯಸ್ಕರಿಗೆ 200, ಮಕ್ಕಳಿಗೆ 100, ವಿದೇಶಿ ಅವರಿಗೆ ಕಾಲ್ ಮಾಡಿ ಹೋಗ್ಬೋದಾ ಅಥವಾ ಏನಾದರೂ ಫೀಸ್ ಇದೆಯಾ ಅಂತ ಕೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆ ರೋಡಿಂದ ಮುಂದೆ ಬಂದರೆ ಇಲ್ಲೊಂದು ನೋಡ್ಬೋದು, ವ್ಯೂ ಎಷ್ಟು ಚೆನ್ನಾಗಿದೆ. ಚಿಕ್ಕ ಫಾಲ್ಸ್ ಇದೆ ಇಲ್ಲಿ. ಯಾರು ಹೋಗಿದ್ದಾರೆ ಇವತ್ತು? ಇಲ್ಲಿಗೆ ಗಾಡಿ ಎಂಡು, ಮುಂದ್ಗಡೆ ಗಾಡಿ ಹೋಗಲ್ಲ. ಇಲ್ಲಿಂದ ನಮ್ಮ ಕಾಡು ಪ್ರಯಾಣ ಶುರುವಾಗತ್ತೆ ನೋಡಿ. ಆಲ್ರೆಡಿ ಇಂಬಳದ ಕಾಟ ಶುರುವಾಯಿತು. ಆ ಕಾಡು ದಾರಿಯಲ್ಲಿ ಮುಂದೆ ನಡ್ಕೊಂಡು ಬಂದು ಅಂತೂ ಇಂತೂ ಫಾಲ್ಸ್ನ ಸಮೀಪದಲ್ಲಿದ್ದೀವಿ. ದುಡ್ಡೇನ್ ಸ್ವಾಮಿ, ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ನಮಸ್ಕಾರ ಗುರುಗಳೇ, ನನ್ನೆಲ್ಲ ಪ್ರೀತಿಯ ಗುರುಗಳಿಗೂ ನಿಮ್ಮ ಶಿಷ್ಯ ಸ್ಕೂಟ್ರಿಸ್ಟ್ ಮಾಡ್ತಾ ಇರೋ ನಮಸ್ಕಾರಗಳು. ಇದೇನಪ್ಪ ಸ್ಕೂಟ್ರಿಸ್ಟ್ ಹಿಮಾಲಯನಿಸ್ಟ್ ಆಗಿದ್ದಾನೆ ಅಂತ ನೋಡ್ತಾ ಇದ್ದೀರಾ? ನನ್ನ ರಾಣಿಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಮನೇಲಿದ್ದಾಳೆ. ಅಂದರೆ ಸ್ಕೂಟ್ರ್ ಹಾಳಾಗಿದೆ, ಹಾಗಾಗಿ ಮನೆಯಲ್ಲೇ ಇದೆ. ಹಾಗಂತ ವಿಡಿಯೋ ಮಾಡದೇ ಇರೋಕ್ಕಾಗತ್ತಾ? ಪ್ರತಿ ವಾರ ಹೊಸ ಜಾಗನ ತೋರಿಸ್ತೀನಿ ಅಂತ ನಿಮ್ಗೆ ಬೇರೆ ಪ್ರಾಮಿಸ್ ಮಾಡಿದ್ದೀನಿ. ಹಾಗಾಗಿ ಫ್ರೆಂಡ್ ಗಾಡಿ ತಗೊಂಡು ಹೊಸ ಫಾಲ್ಸನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಅಲ್ಲಿಂದ ಆಫ್ ರೋಡ್ ಮಾಡಿಕೊಂಡು ಎದುರುಗಡೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಚೆಕ್ ಪೋಸ್ಟ್ ಥರ ಸಿಗುತ್ತೆ. ಪ್ರವೇಶ ದರ ವಯಸ್ಕರಿಗೆ 200, ಮಕ್ಕಳಿಗೆ 100, ವಿದೇಶಿಯರಿಗೆ 400, ಕ್ಯಾಮರಾ 350ರಿಂದ 1000ವರೆಗೆ ಇದೆ. ನನ್ನ ಹತ್ರನೂ ಕ್ಯಾಮರಾ ಇದೆ, ಬಟ್ ನನಗೆ ಎಷ್ಟು ಚಾರ್ಜ್ ಆಗ್ತಾರೋ ಗೊತ್ತಿಲ್ಲ. ಇವಾಗ ಅಲ್ಲಿ ಯಾರೂ ಇಲ್ಲ. ಅವ್ರ ನಂಬರ್ ಇದೆ ಒಂದು ಬೋರ್ಡಲ್ಲಿ, ಅವರಿಗೆ ಕಾಲ್ ಮಾಡಿ ಹೋಗ್ಬೋದಾ ಅಥವಾ ಏನಾದರೂ ಫೀಸ್ ಇದೆಯಾ ಅಂತ ಕೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಫಾರೆಸ್ಟ್ ಆಫೀಸರ್ಗೆ ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡಿಲ್ಲ, ಹಾಗಾಗಿ ಮುಂದೆ ಹೋಗ್ತಾ ಇದ್ದೀವಿ. ಆ ರೋಡಿಂದ ಮುಂದೆ ಬಂದರೆ ಇಲ್ಲೊಂದು ನೋಡ್ಬೋದು, ವ್ಯೂ ಎಷ್ಟು ಚೆನ್ನಾಗಿದೆ. ಚಿಕ್ಕ ಫಾಲ್ಸ್ ಇದೆ ಇಲ್ಲಿ. ಅಷ್ಟು ದೂರದಿಂದ ಗಾಡಿ ಓಡಿಸ್ಕೊಂಡ್ಬಂದು ಸುಸ್ತಾಗಿದೆ. ಸ್ವಲ್ಪ ಕೈ ಕಾಲು ತೊಳೆಯೋಣ. ಹಾಗಾದರೆ ಇಲ್ಲಿಂದ ಮುಂದೆ ಹೋಗೋಣ. ಅಲ್ಲಿಂದ ಆಫ್ ರೋಡ್ ಮಾಡಿಕೊಂಡು ಮುಂದ್ಗಡೆ ಬಂದರೆ ಎದುರುಗಡೆ ನೋಡ್ಬೋದು, ಕಿರಿದಾದ ಸೇತುವೆ ಥರ ಇದೆ. ಅದರಿಂದ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅಲ್ಲೇ ನೋಡ್ತಿದ್ದೀರ, ಆ ಚಿಕ್ಕ ಸೇತುವೆಯಿಂದ ದಾಟ್ಕೊಂಡು ಇವಾಗ ಇಲ್ಲೊಂದಿದೆಯಲ್ಲ, ಈ ದೊಡ್ಡ ಏರನ್ನು ಹತ್ತಬೇಕಾಗಿದೆ. ಬನ್ನಿ ಮುಂದೆ ಹೋಗೋಣ. ನಿಮ್ಗೆ ವಿಡಿಯೋದಲ್ಲಿ ಮಾತ್ರ ಈ ರೀತಿ ಕಾಣ್ತದೆ, ಬಟ್ ಸಿಕ್ಕಾಪಟ್ಟೆ ಏರಿದೆ ಇದು.
ಟೈರ್ ಅಷ್ಟು ಚೆನ್ನಾಗಿಲ್ಲ, ಹಾಗಾಗಿ ರೋಲ್ ಆಗ್ತಾ ಇದೆ. ಈ ದಾರಿ ಹೋಗುತ್ತೋ ಇಲ್ವೋ ಅಂತ ನಮಗೂ ಕೂಡ ಕನ್ಫರ್ಮ್ ಇಲ್ಲ, ಹಾಗಾಗಿ ಇಲ್ಲೊಂದು ಮನೆ ಇದೆ, ಅವ್ರೇನಾದರೂ ಹೇಳ್ತಾರ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಅಕ್ಕ ಒಳ್ಳೆ ಫಾಲ್ಸ್ಗೆ ಇಲ್ಲೇ ಹೋಗುದಾ? ಎಷ್ಟು ದೂರ ಹೋಗ್ತದೆ? 1 ಕಿಲೋಮೀಟ್ರಾ? ಬೈಕ್ ಸುಮಾರು ದೂರ ಹೋಗ್ತದಲ್ಲ ಬೈಕ್? ಹೌದಾ, ಹೋಗಿದ್ದಾರೆ ಇವತ್ತು? ಯಾರು ಹೋಗಿದ್ದಾರಾ? ಹಾಂ, ಯಾರು ಹೋಗಿದ್ದಾರೆ ಇವತ್ತು? ನೀವು ನೋಡ್ತಾ ಇರ್ಬೋದು ಎದುರುಗಡೆ, ಇಲ್ಲಿಗೆ ಗಾಡಿ ಎಂಡು, ಮುಂದ್ಗಡೆ ಗಾಡಿ ಹೋಗಲ್ಲ, ಹಾಗಾಗಿ ಇಲ್ಲಿಟ್ಟು ಇಲ್ಲಿಂದ ಮುಂದೆ ಹೋಗ್ತಾ ಇದ್ದೀವಿ. ಅಲ್ಲಿ ಎದುರುಗಡೆ ಏನು ನೋಡ್ತಾ ಇದ್ದೀರಾ, ಅವ್ರ ಮನೆಯಲ್ಲಿ ಗಾಡಿ ಇಟ್ಟು ಅವ್ರ ಮನೆ ತೋಟದಿಂದ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮುಂದೆ ಏನಾಗುತ್ತೆ, ಹೆಂಗೆ ಹೋಗಬೇಕು ಇಲ್ಲಿಗೆ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ದಯವಿಟ್ಟು ನನ್ನ ಜೊತೆನೇ ಹೆಜ್ಜೆ ಹಾಕಿ ಅಂತ ಕೇಳ್ಕೊತೀನಿ ಅಷ್ಟೇ. ಎದುರುಗಡೆ ನೋಡ್ತಿರ್ಬೋದು, ಇಲ್ಲಿಂದ ನಮ್ಮ ಕಾಡು ಪ್ರಯಾಣ ಶುರುವಾಗತ್ತೆ. ನೋಡಿ ಆಲ್ರೆಡಿ ಇಂಬಳದ ಕಾಟ ಶುರುವಾಯಿತು. ಡೆಟಾಲ್ ಬೇರೆ ತಂದಿಲ್ಲ ಇವತ್ತು. ಇಲ್ಲೇ ಇರು ಪುಟ, ನೀನು ಯಾರಿಗೂ ಕಚ್ಚಬೇಡ. ಆ ಕಾಡ್ದಾರಿಲೇ ಮುಂದೆ ಬರ್ತಾ ಇದ್ದೀವಿ. ಇಲ್ಲಿಂದ ಎಕ್ಸಾಕ್ಟಾಗಿ 1-1.5 ಕಿಲೋಮೀಟ್ರ್ ಇರ್ಬೋದು. ಇಲ್ಲಿ ಯಾರೋ ಫಾಲ್ಸಿಗೆ ಹೋಗಿ ಬರ್ತಾ ಇದ್ದಾರೆ, ಅವ್ರ ಹತ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಕೇಳೋಣ ಬನ್ನಿ. ಸರ್ ಚೆನ್ನಾಗಿದೆಯಾ ಫಾಲ್ಸ್? ಈ ಫಾಲ್ಸ್ಗೋಸ್ಕರ ಕುಂದಾಪುರ ಸ್ಟೂಡೆಂಟ್ಸ್ ಅಲ್ಲಿ ಇಲ್ಲ, ಆಯ್ತು ವರ್ಕ್. ಸರಿ ಬಾಯ್. ಆ ಕಾಡ್ದಾರಿಲಿ ಮುಂದೆ ನಡ್ಕೊಂಡ್ಬಂದು ಬಂದು ಅಂತೂ ಇಂತೂ ಫಾಲ್ಸ್ನ ಸಮೀಪದಲ್ಲಿದ್ದೀವಿ. ಇನ್ನೇನು ಕೆಲವೇ ಮೀಟರ್ಗಳ ಅಂತರದಲ್ಲಿದ್ದೀವಿ ಅಷ್ಟೇ ನಾವು ಫಾಲ್ಸ್ಗೆ. ಬನ್ನಿ ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ ಇಲ್ಲಿದೆ ಅಂತ. ನೋಡಿ ಎದುರುಗಡೆ ಅಷ್ಟು ಹೈಟ್ ಇದೆ, ಅಲ್ಲಿಂದ ಬೀಳ್ತಾ ಇದೆ ನೀರು ಹರ್ಕೊಂಡ್ಬಂದು ಈ ಕಡೆ ಹೋಗ್ತಾ ಇದೆ. ಬನ್ನಿ ಮುಂದೆಗಡೆ ಹೋಗೋಣ, ಫಾಲ್ಸ್ ಎಲ್ಲಿದೆ ಅಂತ ತೋರಿಸ್ತೀನಿ.
ಹೆಲ್ಮೆಟು ರೈನ್ ಕೋಟನ್ನೆಲ್ಲ ಇಲ್ಲೇ ಇಟ್ಟು ಮುಂದ್ಗಡೆ ಹೋಗ್ತಾ ಇದ್ದೀವಿ. ಔಟ್ಸೈಡ್ ನಾಯ್ಸ್ ಏನು ಕೇಳ್ತಾ ಇದ್ದೀರಾ, ಇದೆಲ್ಲ ಇದೇ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗ್ತಾ ಇರೋದು. ನನ್ನ ಹತ್ರ ಎಕ್ಸ್ಟ್ರಾ ಮೈಕ್ ಇಲ್ಲ, ಹಾಗಾಗಿ ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಔಟ್ಸೈಡ್ ನಾಯ್ಸ್ ಕೇಳ್ತಾ ಇದೆ ಅಂತ. ಮುಂದಿನ ದಿನಗಳಲ್ಲಿ ಒಂದೊಳ್ಳೆ ಮೈಕನ್ನು ತಗೊಂಡು ಅದ್ಭುತವಾದ ವಾಯ್ಸನ್ನು ಕೊಡುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಸಪೋರ್ಟ್ ಮಾಡ್ತಾ ಇರಿ ಹೀಗೆ. ಬನ್ನಿ ಇನ್ನು ಹತ್ತಿರದಿಂದ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸರಿ ಗುರುಗಳೇ, ಇಲ್ಲಿಂದ ಹೊರಡುವಂಥ ಸಮಯ ಬಂತು. ನೋಡಿದ್ರಲ್ಲ ಗುರುಗಳೇ, ಇದಿಷ್ಟು ಒಳ್ಳೆ ಫಾಲ್ಸ್ನ ಬಗ್ಗೆ. ಇನ್ನೂ ಅದ್ಭುತ ಸ್ಥಳಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೀವು ಮಾಡುವಂಥ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನಾನು ಮುಂದಿನ 10 ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ. ಎಲ್ರಿಗೂ ಶುಭವಾಗಲಿ. ಬಾಯ್. ಅದೊಂದು ಆಸೆ ಏನಪ್ಪಾ ಅಂದ್ರ ಕರ್ನಾಡು ಇರೋವರೆಗೂ 100 ಅಲ್ಲ 1000 ಜನ್ಮ ಮತ್ತೆ ನಾನು ಕನ್ನಡ ನಾಡಲ್ಲೇ ಕನ್ನಡ ಮಣ್ಣಲ್ಲೇ ಹುಟ್ಟಬೇಕು, ನಿಮ್ಮ ಪ್ರೀತಿ ಋಣ ತೀರಿಸಬೇಕು ಅಂತ ತಾಯಿ ಭುವನೇಶ್ವರಿ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಇನ್ನೊಂದೇನಪ್ಪ ಅಂದ್ರೆ ಕನ್ನಡವನ್ನು ಮಾತಾಡಿ
ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ. ಜೈ ಕರ್ನಾಟಕ ಮಾತೆ, ನಿಮ್ಮ ಪ್ರೀತಿಯ ಶಂಕರ್ ನಾಗ್.